ಎಲ್ಲರಿಗೂ ನಮಸ್ಕಾರಗಳು. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದಿನ ಸತಿ ನಾವು ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅಮ್ಮ ಪಟ್ಟದ ಗೊಂಬೆಗೆ ವೆಂಕಟೇಶ್ವರ ಪದ್ಮಾವತಿ ಅಲಂಕಾರ. ಇಲ್ಲಿ ಚಾಮುಂಡೇಶ್ವರಿಗೆ ಸೀರೆ ಉಡಿಸಿದ್ದಾರೆ ಅಮ್ಮ. ಅದ್ರ ಪಕ್ಕನೇ ಶಿವ ಪೆಗ್ ಡಾಲ್ಸ್ ಅಂತ ಸಿಗುತ್ತೆ, ಅದರಲ್ಲಿ ಶಿವ ಮಾಡಿರೋದು. ಇದು ನರಸಿಂಹ, ಇದನ್ನು ಕೂಡ ಅಮ್ಮ ಕೈಯಿಂದನೇ ಮಾಡಿರೋದು. ಅಲ್ಲಿ ಭೂವರಹ ಸ್ವಾಮಿ ಹಾಗೂ ನಾರಾಯಣ ಮತ್ತು ಲಕ್ಷ್ಮಿ, ಈ ಕಡೆ ಗರುಡ ದೇವರು. ಇಲ್ಲಿ ಪಟ್ಟದ ಗೊಂಬೆ ಇದು ಯಾವಾಗಲೂ ಇಡ್ತೀವಿ, ಇದು ನಮ್ಮ ಟ್ರೆಡಿಷನ್. ಈ ಕಡೆ ಸರಸ್ವತಿ ಮತ್ತು ಲಕ್ಷ್ಮಿ, ಇಲ್ಲಿ ರಾಮ ಸೀತೆ ಲಕ್ಷ್ಮಣ ಮತ್ತು ಆಂಜನೇಯ. ಮೇಲ್ಗಡೆ ಇದು ಸರಸ್ವತಿ, ಇದು ಬ್ರಾಸ್ತು, ಅದು ಚಾಮುಂಡೇಶ್ವರಿ ಹಾಗೂ ಸರಸ್ವತಿ. ಇದಕ್ಕೆ ಅಮ್ಮನೇ ಅಲಂಕಾರ ಮಾಡಿರೋದು. ಇಷ್ಟು ನಮ್ಮನೆ ಕೆಳಗಡೆ ಇಟ್ಟಿರೋದು. ಇಷ್ಟು ಸುಮ್ಮನೆ ಸಂಪ್ರದಾಯಕ್ಕೆ ಅಂತ ಇಲ್ಲಿ ಕಳಶ ಇಟ್ಕೊಂಡು ಇಟ್ಟಿದ್ದೀವಿ. ಇದಕ್ಕೆ ದಿನ ಪೂಜೆ ಮಾಡಬೇಕು. ಇದು ರಂಗೋಲಿ ಕೂಡ ಅಮ್ಮನೇ ಮಾಡಿರೋದು. ಇದು ಕುಂದನ್ ರಂಗೋಲಿ ಅಂತ. ಸೊ ಲೈಟ್ ಹಾಕಿದ್ರೆ ಈ ಥರ ಕಾಣುತ್ತೆ. ಇದು ಎಲ್ಲ ಅಮ್ಮ ಕೈಯಿಂದ ಮಾಡೋದು. ಬ್ರಹ್ಮ, ಶೇಷಶಯನ, ದುರ್ಗೆ ಮತ್ತು ಇದು ಅರ್ಧನಾರೀಶ್ವರ, ಇದು ಕೂಡ ಅಮ್ಮ ಕೈಯಿಂದ ಮಾಡಿರೋದು. ಇಲ್ಲಿ ಬಂದರೆ ಮೈಸೂರು ದಸರಾ, ಅಲ್ಲಿ ಪ್ಯಾಲೇಸ್ ನೋಡ್ಬೋದು, ರಾಜ ರಾಣಿ ದರ್ಬಾರು ಎಲ್ಲ ಕೂಡ ನಿಮಗೆ ಕಾಣಿಸುತ್ತೆ. ಈ ಕಡೆ ಬಂದರೆ ಇಲ್ಲಿ ಅಂಬಾರಿ ಪ್ರೊಸೆಷನ್, ಎಲ್ಲ ಆನೆಗಳು ಮತ್ತು ಈ ಕಡೆ ಅಂಬಾರಿ ಹೊತ್ಕೊಂಡಿರೋ ಆನೆ, ಫುಲ್ಲು ಎಷ್ಟೊಂದು ಜನ ವೀಕ್ಷಕರು. ಮತ್ತು ಆ ಕಡೆ ಕಾನ್ಸರ್ಟ್ ಥರ ನಡೀತಾ ಇದೆ ಆ ಕಡೆ ಹಿಂದೆ. ಇಲ್ಲಿ ಫುಲ್ ಪ್ರೊಸೆಷನ್, ಎಲ್ಲ ಆನೆ. ಮತ್ತು ಇದು KR ಸರ್ಕಲ್ಲು, ಕಾರ್ಸ್ಗಳು ನೋಡ್ಬೋದು ನೀವು. ಎಷ್ಟೊಂದು ಜನಗಳು ಕೂಡ ನಿಂತಿದ್ದಾರೆ. ಇದು ದೊಡ್ಡ ಗಡಿಯಾರ ಮೈಸೂರಲ್ಲಿರೋದು. ಸೊ ತುಂಬ ಆ್ಯನಿಮಲ್ಸ್ ಇದೆ ಮತ್ತು ತುಂಬ ಜನರು ಇದ್ದಾರೆ ಇಲ್ಲಿ ನೋಡೋಕ್ಕೆ ಬಂದಿದ್ದಾರೆ. ಈ ಕಡೆ ಲಲಿತ ಮಹಲ್ ಇದೆ. ಇದು ಕೂಡ ಒಂದು ದೊಡ್ಡ ಟೂರಿಸ್ಟ್ ಅಟ್ರಾಕ್ಷನ್ನು ಮೈಸೂರಿಗೆ ಹೋದರೆ. ಸೊ ಇಲ್ಲಿ ಫುಲ್ ಮೈಸೂರು ಕಾನ್ಸೆಪ್ಟಲ್ಲೇ ಇಟ್ಟಿದ್ದೀವಿ. ಸೊ ಇದು ಕಾನ್ಸರ್ಟ್ ಥರ. ಇಲ್ಲಿ ಮೈಸೂರು ರೆಸ್ಟೋರೆಂಟ್ ಆ್ಯಂಡ್ ರೂಮ್ಸ್, ಇದೆಲ್ಲ ಮಿನಿಯೇಚರ್ ಏನು ಕಸ್ಟಮರ್ಸು ಮತ್ತು ಚಿಕ್ಕ ಮನೆ. ಇಲ್ಲಿ ಬಂದರೆ ಚಾಮುಂಡಿ ಬೆಟ್ಟ ನೋಡ್ಬೋದು, ದೇವಸ್ಥಾನಕ್ಕೆ ಹತ್ತುತ್ತಾ ಇದ್ದಾರೆ ಎಷ್ಟೊಂದು ಜನ. ಬೆಟ್ಟ ಕೂಡ ಅಮ್ಮ ಕೈಯಿಂದ ಮಾಡಿರೋದು. ಇದು ಮಹಿಷಾಸುರ. ಸೊ ಅಷ್ಟು ಚಾಮುಂಡಿ ಬೆಟ್ಟ. ಈ ಕಡೆ ಬಂದರೆ ನಿಮಗೆ ಮೈಸೂರು ಮಾರ್ಕೆಟ್, ಅಲ್ಲಿ ಪ್ರೊವಿಷನ್ ಸೆಲ್ಲರ್, ಬೇಳೆ ಎಲ್ಲ ಮಾರ್ತಿರೋರು, ಅಲ್ಲಿ ವೆಜಿಟೇಬಲು, ಫ್ರೂಟ್ಸು, ಆಮೇಲೆ ಇಲ್ಲಿ ನೋಡ್ಬೋದು ತೆಂಗಿನಕಾಯಿ, ಹೂವು. ಸೊ ಇದೆಲ್ಲ ಮಾರ್ತಾ ಇರೋದು. ಇದು ಫ್ಯಾನ್ಸಿ ಸ್ಟೋರು. ಇಲ್ಲಿ ಟೂತ್ ಪೇಸ್ಟು, ಲಿಪ್ಸ್ಟಿಕ್ಕು, ಬ್ಯಾಗ್ಗಳು ಇದೆಲ್ಲ ನೋಡ್ಬೋದು. ಇದು ಫುಡ್ ಸ್ಟಾಲ್, ಇಡ್ಲಿ ಜಿಲೇಬಿ. ಸೊ ಇಲ್ಲಿ ವಿಲೇಜ್. ಸೊ ಇಲ್ಲಿ ನೋಡ್ಬೋದು ನೀವು ಅಳುಗುಳಿ ಮನೆ ಆಡ್ತಿರೋದು. ಇಲ್ಲಿ ಬಾವಿ, ಅಲ್ಲಿ ಬೋರ್ವೆಲ್ಲು ಮತ್ತು ಎಷ್ಟೊಂದು ಆ್ಯನಿಮಲ್ಸು, ಅಲ್ಲಿ ಸ್ನಾನ ಮಾಡ್ತಿರೋ ಥರ, ಮತ್ತು ಇಲ್ಲಿ ಬಟ್ಟೆ ಒಗೆಯೋ ಥರ, ಮಾತಾಡ್ತಿರೋ ಥರ, ಚಿಕ್ಕ ಚಿಕ್ಕ ಮನೆ ಪಕ್ಕ ಹಳ್ಳೀಲಿ. ಸೊ ಇದು ಆ ಥರ ಕಾನ್ಸೆಪ್ಟು. ಇಲ್ಲೂ ನೋಡ್ಬೋದು, ಇಲ್ಲಿ ಎಲ್ಲ ಕುಂದನ್ ರಂಗೋಲಿ ಕೂಡ ಅಮ್ಮ ಮಾಡಿರೋದು. ಇಲ್ಲಿ ಕ್ರಿಕೆಟ್ ಸೆಟ್ ಇಟ್ಟಿದ್ದೀವಿ. ಸೊ ಅಲ್ಲಿ ಸೊ ಇಲ್ಲಿಂದ ರೋಡ್ಸ್ ಕೂಡ ಎಲ್ಲ ನಾವು ಅದನ್ನ ಪ್ಲ್ಯಾನ್ ಮಾಡಿ ಇಟ್ಟಿರೋದು. ಇಲ್ಲಿ ವೀಕ್ಷಕರು ಎಲ್ಲ ಸ್ಪೆಕ್ಟೇಟರ್ಸ್ ಇದ್ದಾರೆ. ಇದು ಚಿಕ್ಕ ಮಕ್ಕಳ ಕಥೆಗಳು. ಅದು ಆನೆಸ್ಟ್ ವುಡ್ ಕಟರು, ಆಮೇಲೆ ಹೇರ್ ಆ್ಯಂಡ್ ಟಾರ್ಟಾಯ್ಸ್ ಮತ್ತು ಕ್ಲೆವರ್ ಕ್ರೋ, ಈ ಥರದ್ದೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇಷ್ಟ ಆಗುವಂತಹ ಕಥೆಗಳು ಎಲ್ಲ ಗೊತ್ತೇ ಇರುತ್ತೆ ನಮಗೆ ಈ ಕಥೆಗಳು. ಸೊ ಈ ರೂಮಲ್ಲಿ ಫುಲ್ಲು ಮೈಸೂರು ದಸರಾ, ಅಂದರೆ ಮೈಸೂರಲ್ಲಿ ಟಿಪಿಕಲ್ ಆಗಿ ಹೇಗೆ ಪ್ರೊಸೆಷನ್ಸ್ ಇರುತ್ತೆ ಅಥವಾ ಅಲ್ಲಿರೋ ಮಾರ್ಕೆಟ್ಟು, ಅಲ್ಲಿರೋ ಸೀನನ್ನು ನಾವು ಈ ರೂಮಲ್ಲಿ ಡಿಪಿಕ್ಟ್ ಮಾಡ್ತಾ ಇರೋಂಥದ್ದು. ಸೊ ಇದು ಓವರ್ ಆಲ್ ವ್ಯೂ. ಸೊ ಹೇಗೆ ಕಾಣುತ್ತೆ ಅಂತ. ಸೊ ಇದು ಆ್ಯಕ್ಚುಲಿ ವರ್ಷ ಇಟ್ಕೊಂಡು ಬಂದಿದ್ದೀವಿ. ಇದು ಒಂಥರ ಟ್ರೆಡಿಷನ್ ಥರ ಆಗೋಗಿದೆ. ಸೊ ಮೈಸೂರು ಅನ್ನೋದು ಎವ್ರಿ ದಸರಾ ಅಲ್ಲಿ ಇಡ್ತೀವಿ, ಬಿಕಾಸ್ ಇದು ಮೇಯ್ನ್ ಅಲ್ವಾ ನಮ್ಮ ಕರ್ನಾಟಕದಲ್ಲಿ. ಇದು ದುರ್ಗಾದೇವಿ, ಆಮೇಲೆ ರಾಜಸ್ಥಾನಿ ಮ್ಯೂಸಿಷಿಯನ್ಸ್, ಇಲ್ಲಿ ಕುಮಾರ ಸಂಭವ. ಸೊ ಈ ವರ್ಷ ನಮ್ಮ ಥೀಮ್ ಇದ್ದಿದ್ದು ಅಷ್ಟಲಕ್ಷ್ಮಿದು ಒಂದೊಂದೇ ಕಥೆ ಮಾಡೋಣ ಅಂತ. ಸೊ ಮೊದಲನೇದಾಗಿ ಆದಿಲಕ್ಷ್ಮಿ ನೋಡ್ಬೋದು. ಇಲ್ಲಿ ಸಮುದ್ರ ಮಂಥನ ಮಾಡುವಾಗ ಅಮೃತ, ಕಾಮಧೇನು, ಐರಾವತ, ಕಲ್ಪತರು ಜೊತೆಗೆ ಆದಿಲಕ್ಷ್ಮಿನೂ ಹುಟ್ಟುತ್ತಾಳೆ ಅಂತ.
ನೆಕ್ಸ್ಟು ಧನಲಕ್ಷ್ಮಿ, ಶಂಕರಾಚಾರ್ಯರು ಕನಕಧಾರಾ ಸ್ತೋತ್ರ ಹೇಳ್ತಾರೆ ಅದು. ಆಮೇಲೆ ಧಾನ್ಯಲಕ್ಷ್ಮಿ, ಧಾನ್ಯಗಳ ಪೋಷಣೆ ಕೊಡುವಂಥವಳು. ಆಮೇಲೆ ವಿಜಯಲಕ್ಷ್ಮಿ, ರಾಜರು ಯುದ್ಧ ಗೆದ್ದಾದ್ಮೇಲೆ ಈ ದೇವಿಗೆ ಪೂಜೆ ಮಾಡ್ತಾರೆ. ಸಂತಾನ ಲಕ್ಷ್ಮಿ, ಮರಕ್ಕೆ ತೊಟ್ಲು ಕಟ್ಟೋದು. ಆಮೇಲೆ ವಿದ್ಯಾಲಕ್ಷ್ಮಿ, ಹಾಗೆ ಇಲ್ಲಿ ಗಜಲಕ್ಷ್ಮಿ. ಸೊ ಈ ಎಲ್ಲ ಲಕ್ಷ್ಮಿಗಳು ಮನೆಗೆ ಬರುವಾಗ ಗೃಹಲಕ್ಷ್ಮಿ ಅಂತ ಬರ್ತಾರೆ ಅಂತ, ಇದು ಗೃಹಲಕ್ಷ್ಮಿ. ಆಮೇಲೆ ಇದು ದೀಪಕ್ಕೆ ಸೀರೆ ಉಡಿಸುವಂಥದ್ದು, ಇದು ದೀಪಲಕ್ಷ್ಮಿ ಅಂತ. ಮೇಲ್ಗಡೆ ನೋಡ್ಬೋದು ನೀವು ವಿಶ್ವರೂಪ ದರ್ಶನ ಇದು. ಈ ಕಡೆ ಚಿಕ್ಕ 7 ಸ್ಟೆಪ್ಸು. ಸೊ ಎಲ್ಲ ಮಿನಿಯೇಚರ್ ಬೊಂಬೆಗಳಿದೆ, ಪಟ್ಟದ ಬೊಂಬೆಯಿಂದ ಹಿಡಿದು ಎಲ್ಲ ಚಿಕ್ಕ ಚಿಕ್ಕ ಬೊಂಬೆ. ಇದು ತಿರುಪತಿ ವೆಂಕಟೇಶ್ವರ. ಈ ಕಡೆ ಬಂದರೆ ಇದು ದೊಡ್ಡ 7 ಸ್ಟೆಪ್ಸು. ನೀವು ನೋಡ್ಬೋದು ದುರ್ಗಾ, ಆಮೇಲೆ ಬೇರೆ ಬೇರೆ ರೀತಿಯ ಗಣೇಶ, ದಶಾವತಾರ, ಮತ್ತು ಚಿಕ್ಕ ಚಿಕ್ಕ ಮಾಡೆಲ್ಸ್ ಆಫ್ ಟೆಂಪಲ್ಸ್. ಇದು ಕೇದಾರ್ನಾಥ್, ಬದ್ರಿನಾಥ್, ಮತ್ತು ಪೂರಿ ಜಗನ್ನಾಥ. ಆ ಕಡೆ ಆದಿಯೋಗಿ, ಇದು ಸಂಗೀತ ತ್ರಿಮೂರ್ತಿಗಳು, ಮತ್ತು ಇದು ತಂಜಾವೂರು ಡ್ಯಾನ್ಸಿಂಗ್ ಡಾಲ್ಸ್, ಮತ್ತು ಬೇರೆ ಬೇರೆ ಡ್ಯಾನ್ಸಿಂಗ್ ಡಾಲ್ಸು. ಇದು ಛೋಟಾ ಭೀಮ್ ಸೆಟ್. ಸೊ ಇಷ್ಟು ಕೂಡ ಈ ಕಡೆ ಪಾರ್ಟ್ ಇರೋದು. ಇವಾಗ ಆ ಕಡೆ ಹೋದರೆ ಅಲ್ಲಿ ಕಿಚನ್ ಸೆಟ್ಟು. ಸೊ ಅಮ್ಮ ಚಿಕ್ಕ ವಯಸ್ಸಿಂದನೂ ಕಲೆಕ್ಟ್ ಮಾಡಿರೋ ಎಲ್ಲ ಕಿಚನ್ ಸೆಟ್ ಹಾಗೆ ಉಳ್ಕೊಂಡಿದೆ. ಸೊ ಅದನ್ನು ಇಟ್ಟಿದ್ದೀವಿ. ಮತ್ತು ಬೇರೆ ಬೇರೆ ರೀತಿಯ ಕಲ್ಲಿಂದು, ಪ್ಲಾಸ್ಟಿಕ್ಕಿಂದು, ವುಡ್ಡಿಂದು, ಮಣ್ಣಿಂದು ಎಲ್ಲ ಥರದ್ದು ಇದೆ. ಸೊ ಈಗ ಲೈಟ್ ಹಾಕಿದ್ರೆ ಹೇಗೆ ಕಾಣುತ್ತೆ ಅಂತ ನೋಡೋಣ ಬನ್ನಿ.